ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ ಚಾಪ್ಟರ್ 31 31ನೇ ಅಧ್ಯಾಯ. ಯೆಶಾಯ 31ನೇ ಅಧ್ಯಾಯದಲ್ಲಿ ಎರಡು ದೊಡ್ಡ ಸಮಸ್ಯೆಗಳು. ಇದು ಇಂದು ಕೂಡ ನಮಗಿರುವಂಥ ದೇವಜನರಿಗಿರುವಂಥ ಒಂದು ಸಮಸ್ಯೆ ಆಗಿದೆ, ಡಬಲ್ ಪ್ರಾಬ್ಲಮ್. ಮೊದಲನೇದು, ದೇವರಲ್ಲದವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡುವುದು. ಎರಡನೇದಾಗಿ, ದೇವರನ್ನೇ ಕಡೆಗಾಣಿಸುವುದು. ಈ ಎರಡು ಸಮಸ್ಯೆ ದೇವಜನರಿಗಿದೆ, ನಮಗಿದೆ. ಇದು ಭಾಳ ಗಂಭೀರವಾದಂಥ ಸಮಸ್ಯೆ. ಅಂದು ದೇವಜನರಿಗಿತ್ತು, ಇಸ್ರಾಯೇಲರಿಗೆ. ಇಂದು ನಾವು ನೋಡುವಾಗ ಅಂಥ ಒಂದು ಸಮಸ್ಯೆ ನಮಗಿರುವಂಥದ್ದನ್ನು ನೋಡ್ತೇವೆ. ಸರಿ, ಯಾವ ರೀತಿಯಾಗಿ ಇದನ್ನು ಬಗೆಹರಿಸಬೇಕು, ಯಾವ ರೀತಿಯಾಗಿ ಈ ಎರಡು ಸಮಸ್ಯೆಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ಈಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಯೆಶಾಯನ ಗ್ರಂಥ 31ನೇ ಅಧ್ಯಾಯ. ಇಲ್ಲಿ ದೇವರಲ್ಲದ ಐಗುಪ್ತವನ್ನು ಇಸ್ರಾಯೇಲರು ಆದ್ಯತೆಯನ್ನು, ಭರವಸೆಯನ್ನು, ಕೇಂದ್ರೀಕೃತವನ್ನು, ಆಶ್ರಯವನ್ನು ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಎರಡನೇದಾಗಿ, ಅದೇ ಸಂದರ್ಭದಲ್ಲಿ ಸತ್ಯ ದೇವರು, ನಿತ್ಯ ಜೀವವು ಸದಾ ಇರುವ ಆತನನ್ನು ಅವರು ಕಡೆಗಾಣಿಸ್ತಿದ್ದರು. ಆದುದರಿಂದ 31ನೇ ಅಧ್ಯಾಯದಲ್ಲಿ ಪ್ರವಾದಿ ಇಂಥ ಒಂದು ಸಮಸ್ಯೆಯನ್ನು ತನ್ನ ಜನರಲ್ಲಿ ಪ್ರಕಟಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡುವಂಥದ್ದನ್ನು ನೋಡೋಣ್ರಿ. 31ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ಕೇವಲ 9 ವಚನಗಳು ಮಾತ್ರ ಇವೆ. ಆದರೆ ಇದರಲ್ಲಿ ದೇವರ ಕುರಿತಾಗಿ, ಸದಾ ಇರುವಾತನ ಕುರಿತಾಗಿ 20 ವಿಷಯಗಳು ಬರೆದಿದೆ. ಆಶ್ಚರ್ಯ. ಅದನ್ನು ನೋಡಿಕೊಳ್ಳೋಣ. ಐಗುಪ್ತದ ಬಗ್ಗೆ ಕೂಡ ನಾವು ನೋಡಿಕೊಳ್ಳೋಣ. ಸರಿ. ಅಯ್ಯೋ, ಮೊದಲನೇ ವಚನ. ಅಯ್ಯೋ, ಸಹಾಯಕ್ಕಾಗಿ ಐಗುಪ್ತವನ್ನು ಸೇರಿ. ನೋಡ್ರಿ, ದೇವರಲ್ಲದ ವಸ್ತನ್ನು, ವಿಷಯವನ್ನು, ವ್ಯಕ್ತಿಯನ್ನು ಹೆಚ್ಚು ಮಹತ್ವ ಕೊಡುವಂಥದ್ದು, ಅದನ್ನು ಮೂರ್ತೀಕರಿಸುವಂಥದ್ದು, ಐಡಲೈಸಿಂಗ್ ಈಜಿಪ್ಟ್, ಐಗುಪ್ತವನ್ನೇ ಮೂರ್ತೀಕರಿಸುವಂಥ ಒಂದು ಸಂಗತಿ. ಐಗುಪ್ತ ಅಂತ ಹೇಳಿದಾಗ ಅದನ್ನು ಒಂದು ರೀತಿಯಿಂದ ಲೋಕ ಅಂತ ಹೇಳ್ಬೋದು, ಅಥವಾ ಐಗುಪ್ತ ಅಂತ ಹೇಳುವಾಗ ದೇವರಲ್ಲದೆ ಯಾವುದೇ ವ್ಯಕ್ತಿ, ವಿಷಯ, ಸಂಗತಿ, ಸಿದ್ಧಾಂತ ಅದಕ್ಕೆ ಮಹತ್ವ ಕೊಡುವಂಥದ್ದು. ಅದಕ್ಕೆ ಸೇರಿ ಅಶ್ವಬಲವನ್ನು ಆಶ್ರಯಿಸುವವರ ಆಶ್ರಯಿಸುವುದು. ಮತ್ತು ಆ ರೀತಿಯಾಗಿರುವಂಥವರ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಪ್ರಾರಂಭಿಸುತ್ತಾನೆ ಪ್ರವಾದಿ ಯೆಶಾಯನು. ಯಾಕಂದರೆ ಯೆಶಾಯನ ಅಂತ ಹೇಳಿದರೆ ಯೆಹೋವನೇ ರಕ್ಷಿಸುವವನು. ದ ಲಾರ್ಡ್ ಸೇವ್ಸ್. ಯೆಹೋವನೇ ರಕ್ಷಿಸುವವನು. ಹಾಗಿರುವ ಪಕ್ಷದಲ್ಲಿ ಐಗುಪ್ತವನ್ನು ಸೇರಿ ಐಗುಪ್ತವನ್ನು ಆಶ್ರಯಿಸುವಂಥದ್ದು ಅಕಟ. ಅಯ್ಯೋ, ನಿಮ್ಮ ಗತಿ ಏನು ಹೇಳಲಿ ಎಂಬುದಾಗಿ ಹೇಳ್ತಾನೆ ರೀ. ಯಾಕೆ ಆ ರೀತಿಯಾಗಿ ಅವರು ಐಗುಪ್ತಕ್ಕೆ ಭರವಸೆ ಕೊಟ್ಟರು ಎಂಬುದಾಗಿ ನೋಡುವಾಗ, ರಥಗಳು ಬಹಳವೆಂದು ಅವುಗಳಲ್ಲಿ ನಂಬಿಕೆ ಇಟ್ಟು. 3 ಸಂಗತಿಗಳನ್ನು ಈಗಾಗಲೇ ನಾವು ನೋಡಿಕೊಂಡಿದ್ವಿ. ದೇವಜನರು ಐಗುಪ್ತಕ್ಕೆ ಎಂಥ ಪ್ರತಿಕ್ರಿಯೆಯನ್ನು ಹೇಳಿದರೆ, ಒಂದು ಸೇರಿದರು,
ಎರಡನೇದು ಆಶ್ರಯಿಸಿದರು, ಮೂರನೇದು ನಂಬಿಕೆ ಇಟ್ಟಿದ್ದರು. ಅಷ್ಟೇ ಅಲ್ಲ, ಅವರ ಮೇಲೆ ಭರವಸೆ ಕೂಡ ಇಟ್ಟಿದ್ದರು ಎಂಬುದಾಗಿ ನೋಡ್ತೀವಿ. ವಿಷಯಗಳು ಏನಂತ ಹೇಳಿದರೆ, ಇಲ್ಲಿ ದೇವಜನರ ವಿರುದ್ಧವಾಗಿ ಯಾರಾದರೂ ವೈರಿ ಯುದ್ಧಕ್ಕೆ ಬರ್ತಿದ್ರು. ಉದಾಹರಣೆಗೆ ಅಶೂರ್ಯದವರು ಯುದ್ಧಕ್ಕೆ ಬರ್ತಿದ್ರು. ಬಂದಾಗ ವೈರಿ ಯುದ್ಧಕ್ಕೆ ಬಂದಾಗ ದೇವಜನರು ಏನು ಮಾಡಬೇಕು? ದೇವರ ಮೇಲೆ ಭರವಸೆಯನ್ನು ಇಡೋದಕ್ಕೆ ಬದಲಾಗಿ ತಮ್ಮ ಮುಂದೆ ಇರುವಂಥ ಬೇರೆ ಅನ್ಯರ ಬಗ್ಗೆ, ಅನ್ಯರ ವಿಷಯದಲ್ಲಿ ಅನ್ಯರ ಮೇಲೆ ಭರವಸೆಯನ್ನು ಇಟ್ಟಿದ್ದರು ಸಹಾಯಕ್ಕಾಗಿ. ಅದು ಭಾಳ ಕಷ್ಟಕರವಾದಂಥ ಒಂದು ಪರಿಸ್ಥಿತಿ. ಮತ್ತು ಅವರು ಮನುಷ್ಯರು ಆದರೂ ಕೂಡ ಮಾನವ ಮಾತ್ರದವರ ಮೇಲೆ ಅವರು ಹತ್ಕೊಂಡಿದ್ದರು. ಈ ಕುರಿತಾಗಿ ಯೆರೆಮೀಯನು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ಅದನ್ನು ನಾವು ನೋಡೋಣ. 17ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ 5ನೇ ವಚನ ಈ ರೀತಿಯಾಗಿದೆ. ಜೆರೆಮಾಯ 17:5, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಇಲ್ಲಿ ಕೂಡ ಅಂಥ ಒಂದು ವಿಷಯವನ್ನು 31ನೇ ಅಧ್ಯಾಯ ಯೆಶಾಯನಲ್ಲಿ ನಾವು ನೋಡ್ತೇವೆ. ಸರಿ, ದೇವರ ಬಗ್ಗೆ 20 ವಿಷಯಗಳಿದೆ ಈ 9 ವಚನಗಳಲ್ಲಿ. ಯಾಕೆ ಅಷ್ಟೊಂದು ದೇವರ ಬಗ್ಗೆ ಪ್ರವಾದಿ ಹೇಳ್ತಿದ್ದಾನೆಂದರೆ, ಅದರ ಅರ್ಥ, ಅದರ ಹಿನ್ನೆಲೆ, ಅದರ ಆತ್ಮ ಏನಂತ ಹೇಳಿದರೆ, ಐಗುಪ್ತವನ್ನು ಸೇರಿ ನಂಬಿ ಭರವಸೆ ಇಟ್ಟು ನೀವು ಯಾಕೆ ಆಶ್ರಯಿಸ್ಕೊಳ್ತೀರಿ? ಅದರ ಬದಲು ದೇವರನ್ನು ಸ್ವಲ್ಪ ನೋಡ್ರಿ, ದೇವರನ್ನು ದೃಷ್ಟಿಸಿರಿ, ದೇವರ ಮೇಲೆ ದೇವರಿಗೆ ಸೇರಿರಿ, ದೇವರ ಮೇಲೆ ಆಶ್ರಯಿಸ್ಕೊಳ್ರಿ, ದೇವರ ಮೇಲೆ ನಂಬಿಕೆ ಇಡ್ರಿ, ದೇವರ ಮೇಲೆ ನಿರೀಕ್ಷಿಸಿರಿ ಅಥವಾ ಆಶ್ರಯಿಸಿ ಭರವಸೆ ಇಡ್ರಿ ಎಂಬುದಾಗಿ ಹೇಳುವುದಕ್ಕೋಸ್ಕರವಾಗಿ ದೇವರು ಎಂಥವನು ಎಂಬ ಮಾತನ್ನು ಇಲ್ಲಿ ಹೇಳುವಾತನಾಗಿದ್ದಾನೆ. ಅಂದ ಹಾಗೆ 1ನೇ ವಚನದ 2ನೇ ಭಾಗದಲ್ಲಿ, ಆದರೆ ಇಸ್ರಾಯೇಲರ ಸದಮಲ ಸ್ವಾಮಿ, ಮೊಟ್ಟ ಮೊದಲನೇದಾಗಿ ದೇವರ ಬಗ್ಗೆ ನೋಡುವಾಗ ಈಸ್ ಎ ಗಾಡ್ ಆಫ್ ಪರ್ಸನಲ್ ನ್ಯಾಷನಲ್ ಗಾಡ್. ಇಸ್ರಾಯೇಲರ ಸದಮಲ ಸ್ವಾಮಿ. ಹಾಗಾದರೆ ನಿಮಗೆ ನಾನು ದೇವರಾಗಿದ್ದೇನೆ. ಆದರೂ ಕೂಡ ಅವರು ದೃಷ್ಟಿ ಇರಲಿಲ್ಲ. ಸರಿ, ಎರಡನೇದಾಗಿ ದೇವರ ಬಗ್ಗೆ ನೋಡುವಾಗ 2ನೇ ವಚನದ ಪ್ರಾರಂಭದಲ್ಲಿ ಯೆಹೋವನು, ಮೊದಲನೇದಾಗಿ ಇಸ್ರಾಯೇಲರ ಸದಮಲ ಸ್ವಾಮಿ, ಎರಡನೇದಾಗಿ ಆತನು ಯಾರಾಗಿದ್ದಾನೆ ಎಂಬುದಾಗಿ ನೋಡುವಾಗ ಯೆಹೋವನು ಅಂತ ಹೇಳಿದ ತಕ್ಷಣ ನನಗೆ ಇಷ್ಟವಾದಂಥ ಒಂದು ಮಾತು ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ, ಇರುವಾತನೇ ಆಗಿದ್ದೇನೆ, ಅಥವಾ ಎಂಥವನಾಗಿರುವೆನೋ ಅಂಥವನಾಗಿರುವೆನು. ಆತನು ಎಂಥವನಾಗಿರುವನು ಅಂಥವನಾಗಿಯೇ ಇರುವನು. ಆದ ಕಾರಣ ಎಂಥವನಾಗಿ ಇರುವನು ಇರುವಾತನನ್ನು ಆಶ್ರಯಿಸಲಿಲ್ಲ. ಆಶ್ರಯಿಸಬೇಕು ಎಂಬುದಾಗಿ ಪ್ರವಾದಿ ಆ ಮಾತನ್ನು ಹೇಳಬೇಕಾಯ್ತು. ದೇವರ ಬಗ್ಗೆ ಎರಡನೇ ಸಂಗತಿ ಅದು. ಮೂರನೇದಾಗಿ 2ನೇ ವಚನ ಯೆಶಾಯ 31ರಲ್ಲಿ 20 ವಿಷಯಗಳು ದೇವರ ಬಗ್ಗೆ ಇದೆ. 2ನ್ನು ನಾವು ನೋಡ್ಕೊಂಡಿದ್ದೀವಿ. ಮೂರನೇದಾಗಿ ನೋಡುವಾಗ ಆತನು ವಿವೇಕಿ. ವಾವ್, ಆತನು ವಿವೇಕಿ. ಹೌದ್ರಿ, ದೇವರು ವಿವೇಕವುಳ್ಳ ಆತನು. ಆದ ಕಾರಣ ಐಗುಪ್ತ ಏನೂ ಅಲ್ಲದ ಒಂದು ದೇಶದ ಮೇಲೆ ಅವರು ಆಶ್ರಯಿಸಿಕೊಂಡಿದ್ದಾರೆ.
ನಾವು ಕೂಡ ನಮ್ಮ ಜೀವನದಲ್ಲಿ ಆ ಐಗುಪ್ತ ಏನಾಗಿದೆ ಎಂಬುದಾಗಿ ಪ್ರಶ್ನಿಸಿಕೊಳ್ಳುವಂಥ ರೀತಿಯಲ್ಲಿ ಪ್ರವಾದಿಯಲ್ಲಿ ಹೇಳ್ತಿದ್ದಾನೆ. ಆತನು ಮೂರನೇದಾಗಿ ವಿವೇಕಿ, ತನ್ನ ಮಾತುಗಳನ್ನು ಹಿಂದಕ್ಕೆ ತೆಗೆಯದೆ. ಹೌದು, ದೇವರು ತನ್ನ ಮಾತನ್ನು ಹಿಂದಕ್ಕೆ ತೆಗೆಯುವುದಿಲ್ಲ. ಈ ಕಾರಣದಿಂದಲೇ ದೇವರ ಮಕ್ಕಳು ಕೂಡ, ನಾವು ಮಾತು ಯಾರಿಗಾದರೂ ಕೊಟ್ಟಿದ್ರೆ ಅದನ್ನು ಹಿಂದಕ್ಕೆ ತೆಗೆಯಬಾರದು. ತೆಗೆದಿದ್ದ ಪಕ್ಷದಲ್ಲಿ ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ಬರತಕ್ಕದ್ದು. ಹೌದು. ಆನಂತರ ಮುಂದೆ ನಾವು ನೋಡುವಾಗ ನಾಲ್ಕನೇದಾಗಿ ದೇವರು ತನ್ನ ಮಾತುಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ. ಆನಂತರ ಐದನೇದಾಗಿ ನೋಡುವಾಗ ಆತನು ಕೇಡನ್ನು ಬರಮಾಡುವವನು ಎಂಬುದಾಗಿ ನೋಡುವಾಗ, ಈಗ ವೈರಿ ದೇವಜನರನ್ನು ತಾಕುವುದಾದರೆ ದೇವರು ಸುಮ್ಮನೆ ಇರೋದಿಲ್ಲ. ಯಾಕಂದರೆ ಆತನು ಒಡಂಬಡಿಕೆಯ ದೇವರು. ಆತನು ಒಡಂಬಡಿಕೆಯ ದೇವರಾದ್ದರಿಂದ ಆತನು ಏನು ಮಾಡ್ತಾನೆ, ದೇವರು ಅವರಿಗೆ ಶಿಕ್ಷೆಯನ್ನು ಬರಮಾಡುವ ಆತನಾಗಿದ್ದಾನೆ ವೈರಿಗಳಿಗೆ. ಹಾಗಿರುವಾಗ ಯಾಕೆ ದೇವರಿಗೆ ಬಿಟ್ಟುಕೊಟ್ಟು ದೇವರ ಕಾರ್ಯವನ್ನು ಸುಮ್ಮನಿದ್ದು ನಾವು ನೋಡಬಾರದು? ಇತರರ ಮೇಲೆ ಯಾಕೆ ಹತ್ಕೊಳ್ಬೇಕು ಎಂಬಂಥದ್ದು ಈ ಪ್ರವಾದಿಯ ಮಾತಿನ ತಾತ್ಪರ್ಯವಾಗಿತ್ತು. ಮತ್ತು ಹಾಗೆ ಮುಂದುವರೆಯುವುದಾದರೆ ದೇವರ ಬಗ್ಗೆ 2ನೇ ವಚನದಲ್ಲಿ ಕೊನೆ ಭಾಗ ಏನಿದೆ ಅಂದರೆ, ಆತನು ವಿರುದ್ಧವಾಗಿ ಏಳುವನು. ಗಾಡ್ ವಿಲ್ ಬಿ ರೈಸ್ಡ್. ಅಂದರೆ ದೇವರು ಸೈನ್ಯಗಳ ಯೆಹೋವನೆಂಬ ಆತನು. ಹಾಗಿರುವಾಗ ದೇವರಿಗೂ ಒಂದು ಸೈನ್ಯ ಇದೆ, ಆದರೆ ಅದೃಶ್ಯವಾದಂಥ ಸೈನ್ಯ. ಆ ಸೈನ್ಯ ಎಲ್ಲ ಸುಮ್ಮನೆ ಇಟ್ಕೊಂಡಿಲ್ಲ. ದೇವರು ತನ್ನ ಜನರಿಗೋಸ್ಕರವಾಗಿ ಹೋರಾಡುವುದಕ್ಕಾಗಿ ಇಟ್ಟುಕೊಂಡಿದ್ದಾನೆ. ಹಾಗಿರುವ ಪಕ್ಷದಲ್ಲಿ ನಾವು ಐಗುಪ್ತದ ಮೇಲೆ ಯಾಕೆ ಹತ್ಕೊಳ್ಬೇಕು? ಯಾಕೆ ನಂಬಬೇಕು? ಯಾಕೆ ಭರವಸೆ ಇಡಬೇಕು? ಯಾಕೆ ಆಶ್ರಯಿಸಿಕೊಳ್ಬೇಕು? ಯಾಕಂದರೆ ದೇವರೇ ನಮಗೆ ಆಶ್ರಯವಾಗಿ, ನಮ್ಮ ಪರವಾಗಿ ಏಳುವವನಾಗಿದ್ದಾನೆ. 7ನೇದಾಗಿ ನೋಡುವಾಗ 3ನೇ ವಚನದಲ್ಲಿ ಐಗುಪ್ತರು ಮನುಷ್ಯ ಮಾತ್ರದವರು, ದೇವರಲ್ಲ. ಆದರೆ ಈತನು ದೇವರಾಗಿದ್ದಾನೆ. ಯೆಹೋವನು ಸದಾ ಇರುವ ಆತನು ದೇವರಾಗಿದ್ದಾನೆ. 3ನೇ ವಚನದ 2ನೇ ಭಾಗ, ಅವರ ಅಶ್ವಗಳು ಮಾಂಸಮಯವೇ, ಆತ್ಮವಲ್ಲ. ಆದರೆ ದೇವರ ಆತ್ಮವಾಗಿದ್ದಾನೆ. ಯೋಹಾನ 4:24, ದೇವರು ಆತ್ಮವಾಗಿದ್ದಾನೆ ಅಥವಾ ಆತ್ಮ ಸ್ವರೂಪಿಯಾಗಿದ್ದಾನೆ. ಹಾಗಿರುವ ಪಕ್ಷದಲ್ಲಿ ದೇವರು ಆತ್ಮವಾಗಿ, ಯಾಕಂದರೆ ಮಾಂಸಕ್ಕೆ ಹೊರತಾಗಿ ಮೇಲಾಗಿ ಆತನು ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ದೇವರು ಆತ್ಮವಾಗಿದ್ದು ಸಹಾಯ ಮಾಡುವ ಆತನಾಗಿದ್ದಾನೆ. ಹಾಗೆ ಸಹಾಯ ಮಾಡುವವರು ಐಗುಪ್ತರಲ್ಲ ಎಂಬಂಥ ವಿಷಯವನ್ನು ಪ್ರವಾದಿ ತರುವಂಥದ್ದನ್ನು ನಾವು ನೋಡ್ತೇವೆ. 3ನೇ ವಚನದ 2ನೇ ಭಾಗದಲ್ಲಿ, ಯೆಹೋವನು ಕೈ ಚಾಚುವಾಗ, ಹೌದು, ದೇವರು ಕೈ ಚಾಚುವ ಆತನಾಗಿದ್ದ. ಆತನು ಕೈ ಚಾಚುವ ಪಕ್ಷದಲ್ಲಿ ನಡೆಯುವಂಥದ್ದು ಅನೇಕ ಸಂಗತಿಗಳು. ಒಂದು ಸಾರಿ ಆ ಅಪೊಸ್ತಲರು ಕೂಡ ಒಂದು ಸುವಾರ್ಥ ಸೇವೆಯನ್ನು ಮಾಡುವಂಥ ವೇಳೆಯಲ್ಲಿ ಅವರಿಗೆ ವಿರುದ್ಧ ವೈರಿಗಳು ವಿರೋಧ ಮಾಡಿದಾಗ ನಮ್ಮ ದೇವಜನರು ಅಥವಾ ಅಪೊಸ್ತಲರು ಅವರು ಮಾಡಿದಂಥ ಒಂದು ಪ್ರಾರ್ಥನೆಯನ್ನು ನಾವು 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಕರ್ತನಿಗೂ ಆತನ ಅಭಿಷೇಕದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತರು ಎಂಬುದಾಗಿ ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸರಿ, ಇನ್ನು ಮುಂದೆ ಹಾಗೆ ನಾವು ಹೋಗುವಾಗ ಆತನು ಕೈ ಚಾಚುವ ಆತನು ಮಾತ್ರವಲ್ಲ, 9ನೇದಾಗಿ 10ನೇದಾಗಿ ಯೆಹೋವನು
ಮಾತನಾಡುವ ದೇವರಾಗಿದ್ದಾನೆ. 4ನೇ ವಚನ ಏನಂತ, ಕೆಲವು ವಿಷಯಗಳನ್ನು 4ನೇ ವಚನದಿಂದ ಹೇಳ್ತಾ ಇದ್ದಾನೆ. ದೇವರು ಮಾತನಾಡುವ ದೇವರು. ಉದಾಹರಣೆಗಳನ್ನು ಕೊಟ್ಟು, ಹೌದು, 2-3 ಉದಾಹರಣೆಗಳನ್ನು ಯಾವ ರೀತಿಯಾಗಿ ಸಿಂಹದ ಒಂದು ಉದಾಹರಣೆ ದೇವರು ಕೊಡ್ತಾರೆ. ಅನಂತರ ಹೆಣ್ಣು ಹಕ್ಕಿಗಳ ಬಗ್ಗೆ ಕೂಡ 2 ಉದಾಹರಣೆಯನ್ನು ಕೊಟ್ಟು ದೇವರು ಹೇಳ್ತಾರೆ ತಾನು ಸೇನಾಧೀಶ್ವರನು ಎಂಬುದಾಗಿ 4ನೇ ವಚನದಲ್ಲಿ. ಸೇನಾಧೀಶ್ವರನಾದ ಯೆಹೋವನು, ಸೈನ್ಯ ಇರುವ ಆತನು, ಯುದ್ಧ ಮಾಡ್ತಾನೆ. ದೇವರ ಬಗ್ಗೆ 11ನೇ ವಿಷಯ ಅದು. 12ನೇದು ನಾವು ನೋಡುವಾಗ ಆತನು ಚಿಯೋನ್ ಪರ್ವತದ ಶಿಖರದ ಮೇಲೆ ಇಳಿಯುತ್ತಾನೆ. ವಾವ್, ಆತನು ಇಳಿಯುತ್ತಾನೆ. ಮತ್ತು ಹಾಗೆ ಮುಂದುವರಿಸೋದಾದರೆ 5ನೇ ವಚನದಲ್ಲಿ ಯಾವ ಸೇನಾಧೀಶ್ವರನಾದ ಯೆಹೋವನು ಆತನು ಮಾಡುವುದೇನಂತ ಹೇಳಿದರೆ ಆತನು ಕಾಯುತ್ತಾನೆ, ಕಾಪಾಡುವನು, ಯೆರೂಸಲೇಮನ್ನು ಕಾಪಾಡುವನು. ಯಾಕಂದರೆ ಯೆಶಾಯ 37-35ನೇ ಪ್ರಕಾರವಾಗಿ ತಾನು ಕಾಯುವುದಾಗಿ ವಾಗ್ದಾನ ಮಾಡಿದ್ದಾನೆ. ಹೌದು, 37-35 ಯೆಶಾಯ ದೇವರ ತನಗೋಸ್ಕರವಾಗಿ ಆ ರೀತಿ ಮಾಡ್ತೇನೆ ಎಂಬುದಾಗಿ. ಮುಂದೆ ನಾವು ನೋಡುವುದಾದರೆ 5ನೇ ವಚನದ 2ನೇ ಭಾಗದಲ್ಲಿ ಅದನ್ನು ರಕ್ಷಿಸಿ ಕಾಯುವನು. ವಾವ್, ಇಲ್ಲಿ ರಕ್ಷಕನ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ, ಮೆಸ್ಸಿಯನ ಬಗ್ಗೆ ನಾವು ನೋಡ್ತೇವೆ. ರಕ್ಷಿಸಿ ಕಾಯುವನು, ಕಾಯ್ತಾನೆ. ಅಷ್ಟೇ ಅಲ್ಲ, ಹಾದು ಹೋಗುತ್ತಾನೆ, ಆತನು ಸಂಚರಿಸ್ತಾನೆ. ಯೆರೂಸಲೇಮಿನಲ್ಲಿ ದೇವರು ಸಂಚರಿಸುವ ಸ್ಥಳ, ಪಟ್ಟಣ ಅದು. 15ನೇ ವಿಷಯ ದೇವರ ಬಗ್ಗೆ. 16ನೇದು ಅಪಾಯದಿಂದ ತಪ್ಪಿಸುವನು. ಇನ್ನೇನು ಬೇಕು, ಇನ್ಯಾಕೆ ಐಗುಪ್ತಕ್ಕೆ ಹೋಗ್ತೀರಿ ಎಂಬುದಾಗಿ ಪ್ರವಾದಿಯ ಒಂದು ವಾದ. ಆ ರೀತಿಯಾಗಿ ಹೇಳಿಬಿಟ್ಟು, ಇಸ್ರಾಯೇಲ್ರೇ, 6ನೇ ವಚನ, ನೀವು ಯಾರಿಗೆ ಅಗಾಧ ದ್ರೋಹವನ್ನು ಮಾಡಿದಿರೋ, ದೇವರಿಗೆ ದ್ರೋಹ ಮಾಡಿದರು. ಹೇಗೆ ದ್ರೋಹ ಅಂತ ಹೇಳಿದರೆ, ಐಗುಪ್ತಕ್ಕೆ ನಂಬಿ ಸೇರಿ ಆಶ್ರಯಿಸಿಕೊಂಡಿದ್ದರಿಂದ ದೇವರಿಗೆ ಅವರು ದ್ರೋಹ ಮಾಡಿದರು. ದ್ರೋಹ ಮಾಡಿದರೂ ಕೂಡ ನಾವು 6ನೇ ವಚನದ 2ನೇ ಭಾಗ, ಆತನ ಕಡೆಗೆ ತಿರುಗಿಕೊಡ್ರಿ. ಇದು ದೇವರೇ ಹೇಳೋದು. 4ನೇ ವಚನದಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾನೆ, ನನ್ನ ಕಡೆ ತಿರುಗಿಕೊಡ್ರಿ ಅಂತ ಹೇಳ್ತಾ ಇಲ್ಲ, ನನಗೆ ನೀವು ದ್ರೋಹ ಮಾಡಿದ್ರಿ ಅಂತ ಹೇಳ್ತಾ ಇಲ್ಲ. ಆ ರೀತಿಯಾಗಿ ಕೂಡ ಹೇಳ್ಬೋದು, ಆದರೆ ದೇವರೇ ಹೇಳ್ತಿದ್ದಾರೆ ನನ್ನ ಕಡೆ ತಿರುಗಿಕೊಳ್ರಿ ಎಂಬುದಾಗಿ ಹೇಳಿಬಿಟ್ಟು, ಆನಂತರ ಇನ್ನೂ 2 ಸಂಗತಿಯನ್ನು ಹೇಳ್ತಾನೆ ರೀ. ಚಿಯೋನಿನಲ್ಲಿ ದೇವರು ಏನಾಗಿರ್ತಾನೆ? ಅಗ್ನಿಯಾಗಿರ್ತಾನಂತೆ. ವಾವ್, ಅಗ್ನಿಯಾಗಿರ್ತಾನೆ. ಚಿಯೋನಲ್ಲಿ ಅಗ್ನಿಯಾಗಿರ್ತಾನೆ. ಮತ್ತು ಅಷ್ಟೇ ಅಲ್ಲ, ಯೆರೂಸಲೇಮಿನಲ್ಲಿ ದೇವರು ಒಲೆಯನ್ನು ಮಾಡಿಕೊಂಡಿರುವ ಆತನಾಗಿದ್ದಾನೆ. ಅದು 20ನೇ ವಿಷಯ. ಹೌದು, ಆ ರೀತಿಯಾಗಿದ್ದು ನಾನು ಕಾಪಾಡ್ತೇನೆ, ಕಾಯ್ತೇನೆ, ಅಗ್ನಿಮಯವಾಗಿ ನಾನು ಮಾಡ್ತೇನೆ, ಒಂದು ಅಗ್ನಿಯ ಪ್ರಾಕಾರದೋಪಾದಿಯಲ್ಲಿ ಇರ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. ದೇವರ ವಿಷಯದಲ್ಲಿ 20 ವಿಷಯಗಳು ನಾವು ಯೆಶಾಯ 31ರಲ್ಲಿ ನೋಡ್ತೇವೆ. ಆದ ಕಾರಣ ಬೇರೆ ಯಾವುದಕ್ಕೂ ನಾವು ಭರವಸೆ ಇಡಬೇಕಾಗಿಲ್ಲ. ಸದಾ ಇರುವಾತನಲ್ಲಿ, ಎಂಥವನಾಗಿರುವನು ಅಂಥವನಾಗಿರುವ ಆತನಲ್ಲಿ ಭರವಸೆ ಇಡುವಂತೆ ದೇವರು ಸಹಾಯ ಮಾಡಿ. 31ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.